Dear students, in this video I am going to discuss the third semester BCom BBA English question paper. I have solved the previous year question paper, Feb March 2024 year's question paper in order to guide you to score good marks in the upcoming examination. You all know that your third semester BCom BBA question paper is divided into two parts, Section A and Section B. Section A has questions from play and speeches. So you have 40 marks from Section A, that is from play and speeches. So there is a play called The Fire and the Rain. ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂಥ ಒಂದು ನಾಟಕ ದ ಫೈರ್ ಆ್ಯಂಡ್ ದಿ ರೇನ್ ಅನ್ನುವಂಥ ಒಂದು ನಾಟಕ ನಿಮಗೆ 30 ಮಾರ್ಕ್ಸ್ಗೆ ಇರ್ತದೆ. 2 ಮಾರ್ಕ್ ಕ್ವೆಶನ್ಸ್, 5 ಮಾರ್ಕ್ ಕ್ವೆಶನ್ಸ್ ಆ್ಯಂಡ್ 10 ಮಾರ್ಕ್ ಕ್ವೆಶನ್ಸ್. ಸೊ 30 ಮಾರ್ಕ್ಸು ನಿಮಗೆ ಈ ಒಂದು ಸಿಂಗಲ್ ಪ್ಲೇಯಿಂದ ಬರ್ತದೆ. ಇದರ ಡೀಟೈಲ್ಡ್ ವಿಡಿಯೋ ನಮ್ಮ ಸುವಿ ಇಂಗ್ಲೀಷ್ ಚಾನಲಲ್ಲಿ ಇದೆ. ಅಂದರೆ ಒಂದು ಸಮ್ಮರಿನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ಯು ವಿಲ್ ಗೆಟ್ 30 ಮಾರ್ಕ್ಸ್ ಫ್ರಮ್ ದಿಸ್ ಪ್ಲೇ. ಅದರ ಜೊತೆಗೆ ನಿಮಗೆ 5 ಸ್ಪೀಚಸ್ ಇದ್ದಾವೆ. ಆ 5 ಸ್ಪೀಚಸ್ಸಿಂದ ನಿಮಗೆ 3 ಕ್ವೆಶನ್ಸ್ ಕೇಳ್ತಾರೆ. ಅದರಲ್ಲಿ 2 ಬರೀಬೇಕು. 2 ಇಂಟು 5 ಮಾರ್ಕ್ಸ್ 10 ಮಾರ್ಕ್ಸ್. ಸೊ ಟೋಟಲಿ 40 ಮಾರ್ಕ್ಸ್ ಫ್ರಮ್ ಸೆಕ್ಷನ್ ಎ. ಆ್ಯಂಡ್ ಸೆಕ್ಷನ್ ಬಿನಲ್ಲಿ ಗ್ರಾಮರ್ ಕ್ವೆಶನ್ಸ್ ಇರ್ತವೆ. 4 ಎಕ್ಸಸೈಸಸ್, 4 ಕ್ವೆಶನ್ಸ್ ಇರ್ತವೆ. 4 ಇಂಟು 5 ಮಾರ್ಕ್ಸ್ 20 ಮಾರ್ಕ್ಸ್, ಟೋಟಲಿ 60 ಮಾರ್ಕ್ಸ್ ಆಯಿತು. ರೈಟ್. ಸೊ ಈಗ ಫಸ್ಟ್ ಮೇನಲ್ಲಿ ನಿಮಗೆ 7 ಕ್ವೆಶನ್ಸ್ ಇರ್ತವೆ. ಔಟ್ ಆಫ್ 7 ಯು ಹ್ಯಾವ್ ಟು ಅಟೆಂಡ್ ಎನಿ 5 ಕ್ವೆಶನ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ಸೆಕ್ಷನ್ ಎ. ಸೊ ಇಲ್ಲಿ ನೋಡಿ, ಫಸ್ಟ್ ಮೇನ್ ನೋಡಿ, ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 ಸೆಂಟೆನ್ಸಸ್. ಇಲ್ಲಿ 7 ಕ್ವೆಶನ್ಸ್ ಇರ್ತವೆ. ಆ 7ನಲ್ಲಿ 5 ಕ್ವೆಶನ್ಸ್ ಅಟೆಂಡ್ ಮಾಡಬೇಕು. ಸೊ 5 ಇಂಟು 2 10 ಮಾರ್ಕ್ಸ್. ಫಸ್ಟ್ ಮೇನ್ ನೋಡಿ, ಹೌ ಡಿಡ್ ಯವಾಕ್ರಿ ಡೈ ಇನ್ ದಿ ಪ್ಲೇ. ಸೊ ಈ ಒಂದು ಪ್ಲೇ ದ ಫೈರ್ ಆ್ಯಂಡ್ ದಿ ರೇನ್ ಅನ್ನುವಂಥ ಒಂದು ನಾಟಕದಲ್ಲಿ ಯವಾಕ್ರಿ ಅನ್ನುವಂಥ ಕ್ಯಾರೆಕ್ಟರ್ ಬರ್ತಾನೆ. ಅವನು ಹೇಗೆ ಸತ್ತ ಅನ್ನೋದು ಕ್ವೆಶನ್. ಯವಾಕ್ರಿ ಯಾರು? ಇಲ್ಲಿ 2 ಕುಟುಂಬಗಳು ಬರ್ತವೆ, ಭರದ್ವಾಜ ಮತ್ತು ರೈಬ್ಯ ಅಂತ. ಭರದ್ವಾಜನ ಮಗ ಯವಾಕ್ರಿ. ಇನ್ನೊಂದು ಕುಟುಂಬ ರೈಬ್ಯ. ರೈಬ್ಯನಿಗೆ 2 ಮಕ್ಕಳು ಇರ್ತಾರೆ, ಪರವಸು ಮತ್ತು ಅರವಸು ಅಂತ. ಸೊ ಇಲ್ಲಿ ಯವಾಕ್ರಿ ಯಾರು? ಭರದ್ವಾಜನ ಮಗ. ಆ ಯವಾಕ್ರಿ ಹೇಗೆ ಸತ್ತ ಅಂತ. ಸೊ ಇಲ್ಲಿ ಆನ್ಸರ್ ನೋಡಿ, ಯವಾಕ್ರಿ ಹೇಗೆ ಸತ್ತ ಅಂತ. ಹೌ ಡಿಡ್ ಯವಾಕ್ರಿ ಡೈ ಇನ್ ದ ಪ್ಲೇ. ಆನ್ಸರ್ ಏನು? ಯವಾಕ್ರಿ ವಾಸ್ ಕಿಲ್ಡ್ ಬೈ ಬ್ರಹ್ಮರಾಕ್ಷಸ. ಈ ನಾಟಕದಲ್ಲಿ ಬ್ರಹ್ಮರಾಕ್ಷಸ ಅನ್ನುವಂಥ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಆ ಬ್ರಹ್ಮರಾಕ್ಷಸ ಯವಾಕ್ರಿನ ಸಾಯಿಸುವಂಥದ್ದು. ಆ ಬ್ರಹ್ಮರಾಕ್ಷಸನ ಯಾರು ಸೃಷ್ಟಿ ಮಾಡೋದು? ರೈಬ್ಯ. ಸೊ ರೈಬ್ಯ ಈ ಬ್ರಹ್ಮರಾಕ್ಷಸನ ಸೃಷ್ಟಿ ಮಾಡಿ ಯವಾಕ್ರಿನ ಸಾಯಿಸೋದಕ್ಕೆ ಕಲಿಸ್ತಾನೆ. ಯಾಕೆಂತಂದರೆ ಯವಾಕ್ರಿ ಏನೋ ಒಂದು ದ್ರೋಹ ಮಾಡಿರ್ತಾನೆ. ಸೊ ಆದ ಕಾರಣ ರೈಬ್ಯನಿಗೆ ಕೋಪ ಬಂದು ಬ್ರಹ್ಮರಾಕ್ಷಸನ ಸೃಷ್ಟಿ ಮಾಡಿ ಆ ಬ್ರಹ್ಮರಾಕ್ಷಸನ ಮುಖಾಂತರ ಯವಾಕ್ರಿನ ಸಾಯಿಸ್ತಾನೆ. ಸೊ ಇಲ್ಲಿ ಅದರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಹೌ ಡಿಡ್ ಯವಾಕ್ರಿ ಡೈ ಇನ್ ದಿ ಪ್ಲೇ. ಆನ್ಸರ್ ಏನು? ಯವಾಕ್ರಿ ವಾಸ್ ಕಿಲ್ಡ್ ಬೈ ಬ್ರಹ್ಮರಾಕ್ಷಸ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಕಮ್ಯುನಿಟಿ ಡಿಡ್ ನಿತ್ತಿಲೆ ಬಿಲಾಂಗ್ ಟು. ನಿತ್ತಿಲೆ ಅನ್ನುವಂಥ ಒಬ್ಬ ಹುಡುಗಿ ಇದ್ದಾಳೆ ಈ ಒಂದು ನಾಟಕದಲ್ಲಿ. ಅವಳು ಯಾವ ಒಂದು ಸಮುದಾಯಕ್ಕೆ ಸೇರಿದವಳು ಅಂತ. ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಇದರಲ್ಲಿ. ಸೊ ನಿತ್ತಿಲೆ ಇಲ್ಲಿ ಯಾವ ಒಂದು ಕಮ್ಯುನಿಟಿಗೆ ಸೇರಿದಾಳೆ ಅಂತಂದರೆ ಟ್ರೈಬಲ್ ಕಮ್ಯುನಿಟಿ ಆರ್ ಹಂಟಿಂಗ್ ಕಮ್ಯುನಿಟಿ. ಸೊ ಬೇಟೆಯಾಡ್ತಾರಲ್ಲ ಆ ಒಂದು ಸಮುದಾಯಕ್ಕೆ ಅಥವಾ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಾಳೆ. ತುಂಬ ಇಂಪಾರ್ಟೆಂಟ್ ರೋಲ್ ಕೂಡ ಪ್ಲೇ ಮಾಡ್ತಾಳೆ ಈ ನಾಟಕದಲ್ಲಿ. ಏಕೆಂತಂದರೆ ಈ ರೈಬ್ಯನ ಮಕ್ಕಳು ಪರವಸು ಮತ್ತು ಅರವಸು ಮತ್ತು ಈ ಭರದ್ವಾಜನ ಮಗ ಯವಾಕ್ರಿ, ಇವರೆಲ್ಲರೂ ಕೂಡ ರೈಬ್ಯ, ಭರದ್ವಾಜ, ಅವರ ಮಕ್ಕಳು ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದರೆ, ಈ ನಿತ್ತಿಲೆ ಅನ್ನುವಂಥ ಹುಡುಗಿ ಟ್ರೈಬಲ್ ಕಮ್ಯುನಿಟಿಗೆ ಸೇರಿರ್ತಾಳೆ. ಆದರೆ ಆ ನಿತ್ತಿಲೆ ಅನ್ನುವಂಥ ಹುಡುಗಿ ಟ್ರೈಬಲ್ ಸಮುದಾಯಕ್ಕೆ ಸೇರಿದಂತಹ ಹುಡುಗಿ ಅರವಸು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಅರವಸುವಿನ ಜೊತೆ ಪ್ರೀತಿಯಲ್ಲಿರ್ತಾಳೆ. ಸೊ ಅದು ಸ್ಪೆಷಲ್ ಇಲ್ಲಿ. ರೈಟ್. ಸೊ ವಿಚ್ ಕಮ್ಯುನಿಟಿ ಡಿಡ್ ನಿತ್ತಿಲೆ ಬಿಲಾಂಗ್ ಟು. ನಿತ್ತಿಲೆ ಬಿಲಾಂಗ್ ಟು ಟ್ರೈಬಲ್ ಕಮ್ಯುನಿಟಿ ಆರ್ ಹಂಟರ್ ಕಮ್ಯುನಿಟಿ ಅಂತ ಬರೀಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಡು
ಫೈರ್ ಆ್ಯಂಡ್ ರೇನ್ ಸಿಂಬಲೈಸ್ ಇನ್ ದ ಪ್ಲೇ. ಸೊ ಈ ನಾಟಕದಲ್ಲಿ ಫೈರ್ ಮತ್ತು ರೇನು ಯಾವುದರ ಸಂಕೇತ, ಯಾವುದನ್ನು ಸಿಂಬಲೈಸ್ ಮಾಡ್ತದೆ ಅಂತ. ಅದರ ಆನ್ಸರ್ ನೋಡಿ, ವಿಕ್ಟರಿ ಆಫ್ ಗುಡ್ ಓವರ್ ಈವಿಲ್ ಅಂತ. ವಿಕ್ಟರಿ ಅಂದರೆ ಏನು? ಜಯ, ವಿಜಯ ಅಂತ. ಯಾವುದರ ವಿಜಯ? ಒಳಿತು ಅಂದರೆ ಗುಡ್ ಅಂತ. ಒಳ್ಳೆಯದು ಯಾವತ್ತೂ ಕೂಡ ಗೆದ್ದೇ ಗೆಲ್ತದೆ ಅನ್ನೋದು ಇದರ ಸಂಕೇತ. ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ರೋಲ್ ಡಿಡ್ ಅರವಸು ಪ್ಲೇ ಇನ್ ದಿ ಪ್ಲೇ ಟ್ರಯಂಪ್ ಆಫ್ ಲಾರ್ಡ್ ಇಂದ್ರ? ಈ ಫೈರ್ ಆ್ಯಂಡ್ ದಿ ರೇನ್ ಅನ್ನುವಂಥ ನಾಟಕದಲ್ಲಿ ಇನ್ನೊಂದು ನಾಟಕ ಇದೆ, ದ ಪ್ಲೇ ವಿತಿನ್ ಪ್ಲೇ. ವಾಟ್ ಪ್ಲೇ ಡು ವಿ ಸಿ ವಿತಿನ್ ದ ಪ್ಲೇ? ಈ ನಾಟಕದಲ್ಲಿ ದ ಫೈರ್ ಆ್ಯಂಡ್ ದಿ ರೇನ್ ಅನ್ನುವಂಥ ನಾಟಕದಲ್ಲಿ ಯಾವ ಒಂದು ಸಣ್ಣ ನಾಟಕ ನೋಡ್ತೀವಿ? ಇನ್ನೊಂದು ನಾಟಕ ಟ್ರಯಂಪ್ ಆಫ್ ಇಂದ್ರ. ಟ್ರಯಂಪ್ ಆಫ್ ಇಂದ್ರ ಅಂತಂದರೆ ಇಂದ್ರ ವಿಜಯ. ಟ್ರಯಂಪ್ ಅಂದರೆ ಏನು? ವಿಜಯ, ವಿಕ್ಟೋರಿಯಸ್ ಅಂತ. ಸೊ ಇಂದ್ರ ವಿಜಯ ಅನ್ನುವಂಥ ನಾಟಕ ಆಡ್ತಾರೆ ಆ ಒಂದು ನಾಟಕದಲ್ಲಿ, ಪ್ಲೇ ವಿತಿನ್ ಪ್ಲೇ. ಆ ನಾಟಕದಲ್ಲಿ ಅರವಸುಗೆ ಒಂದು ರೋಲ್ ಕೊಟ್ಟಿರ್ತಾರೆ, ಒಂದು ಪಾತ್ರ ಕೊಟ್ಟಿರ್ತಾರೆ. ಯಾವ ಪಾತ್ರನ ಇವು ನಿರ್ವಹಿಸ್ತಾನೆ ಅನ್ನೋದು ಕ್ವೆಶನ್. ವಾಟ್ ರೋಲ್ ಡಿಡ್ ಅರವಸು ಪ್ಲೇ ಇನ್ ದ ಟ್ರಯಂಪ್ ಆಫ್ ಲಾರ್ಡ್ ಇಂದ್ರ ಅಂತ. ಅದರಲ್ಲಿ ಇವನು ಕೊಟ್ಟಿರುವಂಥ ರೋಲ್ ಯಾವುದು ಅಂತಂದರೆ ವೃತ್ರಾಸುರ ಅಂತ. ರಾಕ್ಷಸನ ಒಂದು ಪಾರ್ಟ್ ಮಾಡ್ತಾನೆ, ಅದರ ಹೆಸರು ವೃತ್ರಾಸುರ ಅಂತ. ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ವರ್ ಅರವಸುಸ್ ಡಿಸೈರ್ಸ್ ಇನ್ ಲೈಫ್? ಅರವಸು, ರೈಬ್ಯನ ಚಿಕ್ಕ ಮಗ ಅರವಸುವಿನಿಗೆ ಜೀವನದಲ್ಲಿ ಏನೇನು ಆಸೆಗಳಿರ್ತವೆ ಅನ್ನೋದು ಕ್ವೆಶನ್. ಸೊ ಅವನಿಗೆ ಕೆಲವು ಸಣ್ಣ ಪುಟ್ಟ ಆಸೆಗಳಿರ್ತವೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ ಮ್ಯಾರಿಯಿಂಗ್ ನಿತ್ತಿಲೆ, ನಿತ್ತಿಲೆಯನ್ನು ಮದುವೆ ಆಗಬೇಕು ಅನ್ನೋಂಥ ಆಸೆ ಇರ್ತದೆ. ನೆಕ್ಸ್ಟು ಆ್ಯಕ್ಟಿಂಗ್ ಅಂದರೆ ಇಷ್ಟ, ಡ್ಯಾನ್ಸಿಂಗ್ ಅಂದರೆ ಇಷ್ಟ. ಯಾವಾಗಲೂ ಕೂಡ ಒಂದು ನಾಟಕದಲ್ಲಿ ಏನಾದರೂ ಒಂದು ಪಾತ್ರ ಹಾಕಬೇಕು ಅನ್ನೋವಂಥದ್ದು ಆಸೆ ಆಗಿರ್ತದೆ. ಸೊ ದೀಸ್ ಆರ್ ದ ಡಿಸೈರ್ಸ್ ಆಫ್ ಅರವಸು. ಸೊ ಈ 5 ಕ್ವೆಶನ್ಸ್ನ ಅಟೆಂಡ್ ಮಾಡಿದ್ರೆ ಸಾಕು. ಬಟ್ ಐ ಹ್ಯಾವ್ ಆನ್ಸರ್ಡ್ ಆಲ್ ದ 7 ಕ್ವೆಶನ್ಸ್. ನೋಡಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಡಸ್ ನಿಥಿಲೇಸ್ ಫಾದರ್ ಆ್ಯಂಡ್ ದ ವಿಲೇಜರ್ಸ್ ಡಿಸೈಡ್ ವೆನ್ ಅರವಸು ಡಸ್ ನಾಟ್ ಅರೈವ್ ಆನ್ ಟೈಮ್? ಇಲ್ಲಿ ಕ್ವೆಶನ್ ನೋಡಿ, ಆವಾಗಲೇ ಹೇಳ್ದಂಗೆ ನಿತ್ತಿಲೆ ಮತ್ತು ಅರವಸು ಪ್ರೀತಿ ಮಾಡ್ತಾ ಇರ್ತಾರೆ. ದೋ ದೇ ಬಿಲಾಂಗ್ ಟು 2 ಡಿಫರೆಂಟ್ ಕಮ್ಯುನಿಟೀಸ್, ದೇ ವರ್ ಇನ್ ಲವ್ ವಿತ್ ಈಚ್ ಅದರ್. ಒಂದು ಸತಿ ಅರವಸು ಮತ್ತು ನಿತ್ತಿಲೆ ಮದುವೆ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಅರವಸು ನಿತ್ತಿಲೆ ಅವರ ಪೇರೆಂಟ್ಸ್ನ ಒಪ್ಸೋದಕ್ಕೆ ಹೋಗಬೇಕಾದಂಥ ಟೈಮು. ಆದರೆ ಕೆಲವು ಕಾರಣಗಳಿಂದ ಅವನು ಹೋಗೋಕ್ಕಾಗಲ್ಲ. ಸೊ ಹೀ ಡಸ್ ನಾಟ್ ಅಟೆಂಡ್ ದ ಮೀಟಿಂಗ್ ವಿತ್ ನಿಥಿಲೇಸ್ ಪೇರೆಂಟ್ಸ್. ವೆನ್ ಹಿ ಡಸ್ ನಾಟ್ ರೀಚ್ ನಿಥಿಲೇಸ್ ಪ್ಲೇಸ್, ಏನಾಗತ್ತೆ ಅಂತ. ವಾಟ್ ಡಸ್ ನಿಥಿಲೇಸ್ ಫಾದರ್ ಆ್ಯಂಡ್ ವಿಲೇಜರ್ಸ್ ಡಿಸೈಡ್? ಅವ್ರು ಏನು ಡಿಸೈಡ್ ಮಾಡ್ತಾರೆ? ಅರವಸು ನಿಥಿಲೆ ಅವ್ರ ಮನೆಗೆ ಹೋಗದೆ ಇದ್ದಾಗ ಹೆಣ್ಣು ಕೇಳೋಕ್ಕೆ. ಸೊ ಈ ಒಂದು ಕ್ವೆಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನು? ದೇ ಡಿಸೈಡ್ ಟು ಅರೇಂಜ್ ನಿಥಿಲೇಸ್ ಮ್ಯಾರೇಜ್ ವಿತ್ ಸಮ್ ಅದರ್ ಬಾಯ್ ಇನ್ ದೇರ್ ಓನ್ ಕಮ್ಯುನಿಟಿ. ಅರವಸು ನಿಥಿಲೆ ಅವ್ರ ಮನೆಗೆ ಹೋಗದೇ ಇರೋ ಕಾರಣ ಅವ್ರೇನು ಮಾಡ್ತಾರೆ, ಹಿರಿಯರೆಲ್ಲರೂ ಸೇರಿಕೊಂಡು ಆ ನಿಥಿಲೆಗೆ ಅದೇ ಸಮುದಾಯಕ್ಕೆ ಅಂದರೆ ಟ್ರೈಬಲ್ ಕಮ್ಯುನಿಟಿಗೆ ಸೇರಿದಂತಹ ಬೇರೊಬ್ಬ ಹುಡುಗನ ಜೊತೆ ಮದುವೆ ಮಾಡೋಕ್ಕೆ ನಿಶ್ಚಯಿಸ್ಬಿಡ್ತಾರೆ. ಅವರು ಡಿಸೈಡ್ ಆಗ್ತಾರೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕೆಲವು ಕಾರಣಗಳಿಂದ ಅವನು ಹೋಗಲಿಕ್ಕೆ ಆಗಲಿಲ್ಲ. ಏನು ಕಾರಣ? ಅವನು ಯಾವುದೋ ಒಂದು ಬೇರೆ ಶವ ಸಂಸ್ಕಾರ ಮಾಡ್ತಾ ಇದ್ದ. ಯಾರ್ದು? ಆವಾಗಲೇ ಹೇಳಿದ್ನಲ್ಲ, ಯವಾಕ್ರಿ ಸತ್ತ ಅಂತ. ಬ್ರಹ್ಮರಾಕ್ಷಸ ಯವಾಕ್ರಿನ ಸಾಯಿಸಿದ್ನಲ್ವಾ. ಹೆಂಗಿದ್ರೂ ಕೂಡ ಅವನ ಕಝಿನ್ ಆಗಿರ್ತಾನೆ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಲ್ವಾ. ಸೊ ಕಝಿನ್ ಆಗಿರೋದ್ರಿಂದ ಪಾಪ ಅನಾಥ ಶವವಾಗಿ ಬಿದ್ದಿದ್ದ ಯವಾಕ್ರಿ. ಅವನನ್ನು ಮಣ್ಣು ಮಾಡೋವಂಥ ಒಂದು ಬ್ಯುಸಿನಲ್ಲಿ ಪಾಪ ಅರವಸು ನಿತ್ತಿಲೆ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಹೆಣ್ಣು ಕೇಳೋಕ್ಕೆ. ಎಲ್ಲರೂ ಕಾಯ್ತಾ ಇರ್ತಾರೆ, ಇವತ್ತು ಬರ್ತಾನೆ ಅಂತ. ಹೋಗ್ಲಿಕ್ಕಾಗಲಿಲ್ಲ. ಆದ್ದರಿಂದ ಅವ್ರ ಪೇರೆಂಟ್ಸು ಇವನು ಇವಾಗ ಬರಲಿಲ್ಲ ಅಂತ ಬೇರೆ ಹುಡುಗನ ಜೊತೆ ಮದುವೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ರೈಟ್. ಸೊ ಅದು ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ವರ್ ದ 2 ಕ್ವೆಶನ್ಸ್ ದಟ್ ನಿಥಿಲೆ ವಾಂಟೆಡ್ ಟು ಆಸ್ಕ್ ಯವಾಕ್ರಿ? ಯವಾಕ್ರಿ ಜೊತೆ 2 ಪ್ರಶ್ನೆಗಳು ಕೇಳಬೇಕು ಅಂತ ನಿಥಿಲೆಗೆ ಆಸೆ ಆಗಿರ್ತದೆ. ಏನು ಕ್ವೆಶನ್ಸು ನೋಡಿ. ಫಸ್ಟ್ ಕ್ವೆಶನ್ನು, ವೆನ್ ಹಿ ವಿಲ್ ಡೈ? ಯಾವಾಗ ಅವನು ಸಾಯ್ತಾನೆ ಅಂತ. ಅಂದರೆ ಯಾವಾಗ ಸಾಯ್ತಾನೆ ಅಂದರೆ ಅವನಿಗೆ ಯವಾಕ್ರಿಗೆ ಗೊತ್ತಿದೆಯೋ ಅಷ್ಟು ಜ್ಞಾನ ಇದೆಯಾ ಯಾರು ಯಾವಾಗ ಸಾಯ್ತಾರೆ ಅಂತ.
ಒಂದು ವೇಳೆ ಗೊತ್ತಿದ್ರೆ ಅವನು ಯಾವಾಗ ಸಾಯ್ತಾನೆ ಅನ್ನೋದು ಕೇಳಬೇಕು ಅಂತ ಆಸೆ. ಸೊ ಫಸ್ಟ್ ಕ್ವೆಶನ್ ಏನು, ವೆನ್ ಹಿ ವಿಲ್ ಡೈ, ಆ್ಯಂಡ್ ಸೆಕೆಂಡ್ ಕ್ವೆಶನ್ನು ವೈ ಹಿ ಡಸ್ ನಾಟ್ ಬ್ರಿಂಗ್ ರೇನ್. ಸೊ ಅವನು ಬ್ರಹ್ಮಜ್ಞಾನಿ ಆಗಿರ್ತಾನೆ ಯಾವಾಗ್ರಿ. ಸೊ 10 ಇಯರ್ಸು ಫಾರೆಸ್ಟ್ನಲ್ಲಿ ಕಠಿಣ ತಪಸ್ಸು ಮಾಡ್ತಾನೆ. ಸೊ ಹೀ ಡಿಡ್ ರಿಗರಸ್ ತಪಸ್ಸು ಇನ್ ದ ಫಾರೆಸ್ಟ್ ಫಾರ್ 10 years ಆ್ಯಂಡ್ ಅಟೈನ್ಡ್ ಬ್ರಹ್ಮಜ್ಞಾನವನ್ನು ಪಡ್ಕೋತಾನೆ. ಸೊ ಅದರಿಂದ ಅವನು ಬ್ರಹ್ಮಜ್ಞಾನಿ ಆಗಿರ್ತಾನಲ್ವಾ, ಅದಕ್ಕೆ ಈ 2 ಕ್ವೆಶನ್ಸ್ ಕೇಳಬೇಕು ಅಂತ ನಿತಿಲೆಗೆ ಆಸೆ ಆಗಿರ್ತದೆ. ಏನೇನೋ, ವೆನ್ ಹಿ ವಿಲ್ ಡೈ ಆ್ಯಂಡ್ ವೈ ಹಿ ಡಸ್ ನಾಟ್ ಬ್ರಿಂಗ್ ರೇನ್. ಅಂತ ಬ್ರಹ್ಮಜ್ಞಾನಿ ಆಗಿದ್ದರೂ ಕೂಡ ಯಾಕೆ ಅವನು ಮಳೆ ತರ್ಸೋಕ್ಕಾಗಲ್ಲ ಅವನ ಕೈಯಲ್ಲಿ ಅಂತ. ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಮಳೆ ಆಗಿರಲ್ಲ, 10 ವರ್ಷಕ್ಕಿಂತ ಮೇಲೆ ಮಳೆನೇ ಆಗಿರಲ್ಲ. ಅದರಿಂದ ಅವನು ಬ್ರಹ್ಮಜ್ಞಾನಿ ಅಲ್ವಾ, ಯಾಕೆ ಮಳೆ ಸುರಿಸೋಕ್ಕಾಗಲ್ಲ ಅನ್ನುವಂಥ ಪ್ರಶ್ನೆ ಕೇಳಬೇಕು ಅನ್ನೋದು ಮನಸ್ಸಿನಲ್ಲಿ ಇರ್ತದೆ. ಸೊ ದೀಸ್ ವರ್ ದ 2 questions ದಟ್ ನಿತಿಲೆ ವಾಂಟೆಡ್ ಟು ಆಸ್ಕ್. ಯಾವ್ಯಾವೋ, ವೆನ್ ಹಿ ವಿಲ್ ಡೈ ಆ್ಯಂಡ್ ವೈ ಹಿ ಡಸ್ ನಾಟ್ ಬ್ರಿಂಗ್ ರೇನ್. ಸೊ ವಿತ್ ದಿಸ್ ಫಸ್ಟ್ ಮೇನ್ ಮುಗೀತು. ಸೊ ಇಲ್ಲಿ ನಿಮಗೆ 5 into 2 10 ಮಾರ್ಕ್ಸ್ ಬರ್ತದೆ. ಈಗ ನೆಕ್ಸ್ಟ್ ಮೇನ್ಗೆ ಹೋಗೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ ಎ ಪೇಜ್. ಒಂದು ಪೇಜ್ನಲ್ಲಿ ಬರೀಬೇಕು. ಇಲ್ಲಿ 3 questions ಇರ್ತವೆ ಸೇಮ್ ಪ್ಲೇಯಿಂದ. ಆ ಪ್ಲೇಯಿಂದ ಬರುವಂಥ ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡಬೇಕು, ಒಂದು ಪೇಜ್ ಬರೀಬೇಕು, ರೈಟ್. ಫಸ್ಟ್ ಕ್ವೆಶನ್ ನೋಡಿ, ಗಿವ್ ಎ ಕ್ಯಾರೆಕ್ಟರ್ ಅನಾಲಿಸಿಸ್ ಆಫ್ ಅರವಸು ಇನ್ ದ ಪ್ಲೇ ದ ಫೈರ್ ಆ್ಯಂಡ್ ದಿ ರೇನ್ ಅಂತ. ಇದರಲ್ಲಿ ನೋಡಿ ಅರವಸು ಬಗ್ಗೆ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಸ್ಯಾಂಪಲ್ ಆನ್ಸರ್ ಇಟ್ಟಿದ್ದೀನಿ. ಸೊ ಯು ಕ್ಯಾನ್ ರೈಟ್ ದಿಸ್. ಅರವಸು ಇನ್ ದ ಫೈರ್ ಆ್ಯಂಡ್ ದಿ ರೇನ್ ಈಸ್ ಎ ಪ್ಯೂರ್ ಆ್ಯಂಡ್ ಸೆಲ್ಫ್ಲೆಸ್ ಕ್ಯಾರೆಕ್ಟರ್, contrasting with the more selfish or violent characters around him. He is the younger son of Raibya and does not take pride in his Brahmin status. Instead, he has a heart full of kindness and compassion. Aravasu falls in love with Nithile, a tribal girl, and is even ready to give up his caste for her. Unlike others, he does not feel anger, jealous, or greed. Aravasu's loyalty and love are shown when he defends Vishaka, who is being beaten, and when he performs the final rites for both his cousin Yavakri and his father Raibya, even though he is wrongly accused of killing his father. He suffers a lot due to misunderstandings and the cruelty of others, but his character remains pure and good-hearted. In the end, Aravasu's growth is shown when, after facing many hardships, he chooses to ask Lord Indra for moksha, that is spiritual liberation, instead of asking for Nithile's return to life. This shows his shift from earthly desires to spiritual understanding. Aravasu's journey is one of sacrifice, love, and spiritual awakening, making him the moral center of the play. ಸೊ ನೋಡಿ, ಇಲ್ಲಿ ಅರವಸು ಎಂಥ ಒಳ್ಳೆಯ ವ್ಯಕ್ತಿ ಅನ್ನೋದನ್ನು ಈ ಒಂದು ಆನ್ಸರ್ನಲ್ಲಿ ನೋಡ್ಬೋದು. ಈ ನಾಟಕದಲ್ಲಿ ಹಲವಾರು ಪಾತ್ರಗಳು ತುಂಬ ಕ್ರೂರವಾಗಿ ದ್ವೇಷ, ಅಸೂಯೆ ಇವನ್ನೆಲ್ಲವನ್ನು ಹೊಂದಿರ್ತಾರೆ. ಆದರೆ ಅರವಸು ಮಾತ್ರ ತುಂಬ ಪವಿತ್ರವಾದಂಥ ಹೃದಯ ಹೊಂದಿರ್ತಾನೆ. ಸೊ ಅದರ ಬಗ್ಗೆ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ರೋಲ್ ಡಸ್ ಅಂಧಕ ಪ್ಲೇ ಇನ್ ಫೈರ್ ಆ್ಯಂಡ್ ದಿ ರೇನ್. ಸೊ ಈ ಒಂದು ನಾಟಕದಲ್ಲಿ ಅಂಧಕ ಅನ್ನುವಂಥ ಕ್ಯಾರೆಕ್ಟರ್, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅವನು ಏನು ರೋಲ್ ಪ್ಲೇ ಮಾಡ್ತಾನೆ ಅಂತ ನೋಡಿ. ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. In the play The Fire and the Rain, Andhaka's role is highly notable. Andhaka is a blind man who belongs to Shudra community. He guards the hermitage of Bharadwaja. Hermitage ಅಂದರೆ ಆಶ್ರಮ. He always brags about Yavakri. Brags ಅಂದರೆ ಅವನ ಬಗ್ಗೆ ಹೊಗಳೋದು. ಯಾರ ಬಗ್ಗೆ? Yavakri ಬಗ್ಗೆ. ಯಾರು? ಅಂಧಕ, ದ ಸನ್ ಆಫ್ ಭರದ್ವಜ, ಭರದ್ವಜನ ಮಗ Yavakri. ಅವನ ಬಗ್ಗೆ ಯಾವಾಗಲೂ ಕೂಡ ಹೊಗಳ್ತಾ ಇರ್ತಾನೆ. ಯಾರು? ನಮ್ಮ ಅಂಧಕ, ಕಣ್ಣು ಕಾಣದೇ ಇರೋವಂಥ ಒಬ್ಬ ಶೂದ್ರ ಈ ಒಂದು ಭರದ್ವಜನ ಆಶ್ರಮವನ್ನು ಕಾಯ್ತಾ ಇರ್ತಾನೆ. ಅವನು ಯಾವಾಗಲೂ Yavakri ಬಗ್ಗೆ ಹೊಗಳ್ತಾ ಇರ್ತಾನೆ. ಥ್ರೂ ಅಂಧಕ,
Aravasu and Nithile come to know that Yavakri is back in the town after attaining Brahmagnana by doing a rigorous tapassu for 10 years. ಸೊ ಅಂಧಕನ ಮುಖಾಂತರ ಅರವಸು ಮತ್ತು ನಿತ್ತಿಲೆ ಅವ್ರಿಗೆ ಗೊತ್ತಾಗತ್ತೆ ಯವಾಕ್ರಿ ಕಾಡಿಂದ ತಪಸ್ಸು ಮುಗಿಸ್ಕೊಂಡು ಬಂದಿದ್ದಾನೆ ಅಂತ. ಅಂಧಕ ಈಸ್ ಅಡ್ಮೈರ್ಡ್ ಬೈ ಅರವಸು ಅಂಡ್ ನಿತ್ತಿಲೆ. He advises them to deal their love matter with care. He says that honey should be extracted without ruffling the bees. Despite being blind, Andhaka was blessed with a special skill. He was able to recognize the people by the sound of the footsteps. But for the first time in his life, he fails to recognize Yavakri's footsteps when he tries to enter the Bharadwaja's hermitage. Raibya creates Brahmarakshasa to kill him. Yavakri runs towards hermitage. That's when Andhaka fails to recognize his footsteps. As he stops Yavakri at the gate, the Rakshasa kills Yavakri. If Andhaka had recognized Yavakri's footsteps, he would have been saved from the Rakshasa. ಸೊ ಅಂಧಕ ನೋಡಿ ಇಲ್ಲಿ ಏನೇನು ರೋಲ್ ಪ್ಲೇ ಮಾಡ್ತಾನೆ ಅಂತ. ಸೊ ಭರದ್ವಾಜನ ಆಶ್ರಮನ ಕಾಯ್ತಾ ಇರ್ತಾನೆ, ಕಣ್ಣು ಕಾಣ್ತಾ ಇರಲ್ಲ, ಆದರೂ ಕೂಡ ಒಂದು ವಿಶೇಷ ಗುಣ ಇರ್ತದೆ, ವಿಶೇಷ ಶಕ್ತಿ ಇರ್ತದೆ. ಹೆಜ್ಜೆ ಸದ್ದಿನಿಂದನೇ ಜನರನ್ನ ಕಂಡುಹಿಡಿತಾ ಇದ್ದ. ಆದರೆ ಮೊದಲನೇ ಬಾರಿಗೆ ಪಾಪ ಒಂದು ಸತಿ ಲೈಫ್ನಲ್ಲಿ ಅವನು ಫೇಲ್ ಆಗ್ತಾನೆ ಆ ಜನರನ್ನ ಕಂಡುಹಿಡಿಯೋದ್ರಲ್ಲಿ, ಗುರುತು ಹಿಡಿಯೋದ್ರಲ್ಲಿ. ಯವಾಕ್ರಿ ಬರ್ತಾ ಇರಬೇಕಾದ್ರೆ ಅವನಿಗೆ ಗುರುತು ಸಿಗಲಿಲ್ಲ, ಅವನಿಗೆ ಅಷ್ಟು ಕಿವಿಗೆ ಶಾರ್ಪಾಗಿ ಗೊತ್ತಾಗಲಿಲ್ಲ ಅವನ ಹೆಜ್ಜೆ ಗುರುತುಗಳು. ಅವನು ತನ್ನ ಆಶ್ರಮಕ್ಕೆ ಒಳಗಡೆ ಇನ್ನೇನು ಎಂಟ್ರಿ ಕೊಡಬೇಕೋ ಅಂಥ ಟೈಮ್ನಲ್ಲಿ ಅಂಧಕ ಸ್ಟಾಪ್ ಮಾಡ್ತಾನೆ ಅವನನ್ನು. ಆವಾಗ ಬ್ರಹ್ಮರಾಕ್ಷಸ ಹಿಂದ್ಗಡೆಯಿಂದ ಬಂದು ಸಾಯಿಸ್ತಾನೆ. ಸೊ ಅದು ಇಲ್ಲಿ ನಮಗೆ ಕ್ವೆಶನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಎಕ್ಸ್ಪ್ಲೇನ್ ದ ರೋಲ್ ಪ್ಲೇಡ್ ಬೈ ಬ್ರಹ್ಮರಾಕ್ಷಸ. ಸೊ ಆನ್ಸರ್ ಏನು? ಇನ್ ದಿ ಪ್ಲೇ ದ ಫೈರ್ ಆ್ಯಂಡ್ ದಿ ರೈನ್, ದ ಬ್ರಹ್ಮರಾಕ್ಷಸ is a powerful spirit created by Raibya, a sage who is deeply hurt by the actions of his daughter-in-law Vishaka and Yavakri. ಸೊ ಈ ಬ್ರಹ್ಮರಾಕ್ಷಸನ ಕ್ರಿಯೇಟ್ ಮಾಡೋದು ಯಾರು? ರೈಬ್ಯ. ಏನಕ್ಕೆ? ಸೊ ರೈಬ್ಯನಿಗೆ ಕೋಪ ಬರ್ತದೆ. ತನ್ನ ಸೊಸೆ ಅಂದರೆ ದೊಡ್ಡ ಮಗನ ಹೆಂಡತಿ, ಪರವಸುವಿನ ಹೆಂಡತಿ ವಿಶಾಖ, ಶಿ ಹ್ಯಾಡ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ವಿತ್ ಯವಾಕ್ರಿ. ಅದರಿಂದ ಕೋಪಗೊಂಡು ರೈಬ್ಯ ಏನು ಮಾಡ್ತಾನೆ, ಅವನಿಗೆ ಪಾಠ ಕಲಿಸ್ಬೇಕು, ಅವನನ್ನು ಸಾಯಿಸಬೇಕು ಅಂತ ಬ್ರಹ್ಮರಾಕ್ಷಸನ ಸೃಷ್ಟಿ ಮಾಡೋದು. ರೈಟ್? ಸೊ ರೈಬ್ಯ ಕ್ರಿಯೇಟೆಡ್ ಬ್ರಹ್ಮರಾಕ್ಷಸ ವೆನ್ ವಿಶಾಖ had an extramarital affair with Yavakri. This act of betrayal infuriates Raibya, leading him to create the Brahmarakshasa to kill Yavakri. When Yavakri tries to enter his father's hermitage, Andhaka prevents him, leading to Yavakri's death. ಅವನು ಆಶ್ರಮಕ್ಕೆ ಓಡ್ತಾನೆ, ಯಾರೋ ಯವಾಕ್ರಿ ಆಶ್ರಮದ ಒಳಗಡೆ ಸೇರ್ಕೊಂಡ್ಬಿಡೋಣ ಅಂತ. ಯಾಕೆಂದರೆ ಆಶ್ರಮದ ಒಳಗಡೆ ಯಾವುದು ರಾಕ್ಷಸರು ಹೋಗಲ್ಲ, ದಿಗ್ಬಂಧನೆ ಇರ್ತದೆ. ಸೊ ಸೇರ್ಕೊಂಬಿಡೋಣ ಅಂತ ಹೋಗ್ತಾನೆ. ಆದರೆ ಅಂಧಕ ಪ್ರಿವೆಂಟ್ಸ್ ಹಿಮ್, ಲೀಡಿಂಗ್ ಟು ಯವಾಕ್ರಿಸ್ ಡೆತ್. ಅಂಧಕನಿಗೆ ಮೊದಲನೇ ಬಾರಿಗೆ ಅವನ ಪಾಪ ಜನರನ್ನ ಗುರುತಿಡಿಯೋಕ್ಕಾಗಲ್ಲ, ಫೇಲ್ ಆಗ್ತಾನೆ. ಅದಕ್ಕೆ ಯವಾಕ್ರಿ ಒಳಗಡೆ ಹೋಗೋಕ್ಕಾಗಲ್ಲ, ಬ್ರಹ್ಮರಾಕ್ಷಸ ಬಂದು ಸಾಯಿಸ್ತಾನೆ. ಅಟ್ ದಿ ಎಂಡ್ ಆಫ್ ದಿ ಪ್ಲೇ, ಆಫ್ಟರ್ ಅರವಸು's ಸಫರಿಂಗ್ and growth, he requests Lord Indra to grant the ಬ್ರಹ್ಮರಾಕ್ಷಸ ಮೋಕ್ಷ. ಸೊ ಇವನಿಗೆ ಬ್ರಹ್ಮರಾಕ್ಷಸಗೆ ಮೋಕ್ಷ ಕೊಡಿಸೋದು ಯಾರು ಅಂತಂದರೆ ಅರವಸು. ಯಾರಿಂದ? ಇಂದ್ರನಿಂದ. ಸೊ ಇಷ್ಟು ಬ್ರಹ್ಮರಾಕ್ಷಸನ ಬಗ್ಗೆ ಇರುವಂಥ ಮಾಹಿತಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಕ್ಸ್ಟ್ ಮೇನು ಥರ್ಡ್ ಮೇನು. ರೈಟ್? 10 ಮಾರ್ಕ್ ಕ್ವೆಶನ್ಸು, 2 ಕ್ವೆಶನ್ಸ್ ಇರ್ತವೆ, 1 ಅಟೆಂಡ್ ಮಾಡಬೇಕು. 1 into 10, 10 ಮಾರ್ಕ್ಸ್. What is the significance of the fire sacrifice arranged in the play The Fire and the Rain ಅಂತ? ಸೊ ಇಲ್ಲಿ ಇದರ ಬಗ್ಗೆ ದ ಫೈರ್ ಆ್ಯಂಡ್ ದಿ ರೇನ್ ಅನ್ನುವಂಥ ಸಮರಿನ ನೀವು ತಲೆಯಲ್ಲಿ ಇಟ್ಕೊಂಡು, ಸೊ ಇದರ ಬಗ್ಗೆ ಕ್ವೆಶನ್ ರಿಲೇಟೆಡ್ಡು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕು. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ಇಟ್. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್. ಸೊ ನೆಕ್ಸ್ಟ್ ಮೇನ್ ನೋಡಿ, ಫೋರ್ತ್ ಮೇನು. ಸೊ ಫೋರ್ತ್ ಮೇನಲ್ಲಿ ಬರುವಂಥ ಕ್ವೆಶನ್ಸು ಸ್ಪೀಚಸ್ಸಿಂದ ಇರ್ತವೆ. ಸೊ ದೇರ್ ಆರ್ 5 ಸ್ಪೀಚಸ್. ಔಟ್ ಆಫ್ 5, 3 ವಿಲ್ ಬಿ ಆಸ್ಕ್ಡ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಅಟೆಂಡ್ ಎನಿ 2 ಕ್ವೆಶನ್ಸ್. ಸೊ 2 into 5, 10 ಮಾರ್ಕ್ಸ್. ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿ,
As mentioned in Winston S. Churchill's speech, how did Britain when the world assumed it was completely defeated? ಸೊ ವಿನ್ಸ್ಟನ್ ಎಸ್ ಚರ್ಚಿಲ್ ಅವರು ಒಂದು ಸ್ಪೀಚ್ ಕೊಡ್ತಾರೆ. ಸೊ ಅದರ ಬಗ್ಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ ನೋಡಿ. ವಿನ್ಸ್ಟನ್ ಎಸ್ ಚರ್ಚಿಲ್ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ UK ಫ್ರಮ್ 1940 to 1945 and from 1951 to 55. He delivered a speech at Harrow School during the Second World War. The people of UK faced a battle with Germany and there was a major crisis in their country. ಯುಕೆನಲ್ಲಿ ಒಂದು ಯುದ್ಧ ನಡೀತಿರ್ತದೆ ಜರ್ಮನಿ ಮತ್ತು ಯುಕೆಗೆ, ಅಂದರೆ ಬ್ರಿಟನ್ಗೆ, ಎರಡನೇ ಪ್ರಪಂಚ ಯುದ್ಧದ ಟೈಮ್ನಲ್ಲಿ. ಆವಾಗ ತುಂಬ ಆಘಾತ ಆಗಿರ್ತದೆ. ದ ವಾರ್ ಕಾಸ್ಡ್ ಮೇಜರ್ ಡ್ಯಾಮೇಜ್ ಟು ದ ನೇಷನ್ ಆ್ಯಂಡ್ ಆಫ್ಟರ್ ದ ವಾರ್ ದ ಪೀಪಲ್ ಆಫ್ UK ವರ್ ಅಬೌಟ್ ಟು ಸರೆಂಡರ್ ಟು ಜರ್ಮನಿ. ಎಲ್ಲರೂ ಕೂಡ ಸರೆಂಡರ್ ಆಗೋಕ್ಕೆ ಸಿದ್ಧರಾಗಿರ್ತಾರೆ. ಪಾಪ ಬ್ರಿಟನ್ನವರು ಇಂತಹ ಸಾಮ್ರಾಜ್ಯ ಜರ್ಮನಿಗೆ ಸೋತು ಶರಣಾಗ್ಬಿಟ್ಟಿರ್ತಾರೆ. ಇನ್ನೇನು ಶರಣ ಆಗಬೇಕು ಅಂಥ ಟೈಮ್ನಲ್ಲಿ ಡ್ಯೂರಿಂಗ್ ದಿಸ್ ಕ್ರೈಸಿಸ್ ವಿನ್ಸ್ಟನ್ ಎಸ್ ಚರ್ಚಿಲ್ ಡೆಲಿವರ್ಡ್ ಎ ಪವರ್ಫುಲ್ ಸ್ಪೀಚ್ ಇನ್ ವಿಚ್ ಹಿ ಕನ್ವೇಡ್ ಎ ಮೆಸೇಜ್ ನೆವರ್ ಗಿವಿನ್ ಅಂತ. ನೆವರ್ ಗಿವಿನ್ ಅಂದರೆ ನೆವರ್ ಸರೆಂಡರ್ ಅಂತ. ಯಾವುದೇ ಕಾರಣಕ್ಕೂ ನಾವು ಶರಣ ಆಗಬಾರ್ದು ಅವ್ರಿಗೆ ಅಂತ ವಿನ್ಸ್ಟನ್ ಎಸ್ ಚರ್ಚಿಲ್ಲು ಆ ದೇಶದ ಜನರಿಗೆ ಆ ಮೆಸೇಜನ್ನು ತಲುಪಿಸ್ತಾನೆ. ಹಿ ಆಸ್ಕ್ಸ್ ದ ಪೀಪಲ್ ಟು ಲೀವ್ ದ ಪಾಸ್ಟ್ ಬಿಹೈಂಡ್ ಆ್ಯಂಡ್ ಮೂವ್ ಫಾರ್ವರ್ಡ್. ಹಳೇದನ್ನು ಮರೆತು ಬಿಡಿ, ನಡೀರಿ ಮುಂದೆ, ಜಯ ಆಗೇ ಆಗತ್ತೆ ನಮಗೆ, ನಾವು ಗೆದ್ದೇ ಗೆಲ್ತೀವಿ ಅಂತ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಹಿ ಸೇಸ್ ದಟ್ Britons are always strong. He asks the people never given no matter how strong the enemy is. ಶತ್ರು ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಶರಣ ಆಗಬಾರ್ದು, ನಾವು ಹೋರಾಟ ಮಾಡಬೇಕು ಅಂತ. ಜರ್ಮನಿಯವರ ಜೊತೆ ಯುದ್ಧದಲ್ಲಿ ಸೋತಾಗ ಜನರು ಭಯಪಟ್ಟಿರ್ತಾರೆ, ನಂಬಿಕೆ ಕಳ್ಕೊಂಡಿರ್ತಾರೆ, ಹೋಪ್ಸ್ನೆಲ್ಲ ಕಳ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. The entire world assumed that Britain was completely defeated when they faced a battle with Germany. However, in the speech, Churchill says that they were defeated not because they were weak, but they were poorly armed. ಅವನು ಹೇಳ್ತಾನೆ ಸ್ಪೀಚ್ನಲ್ಲಿ, ಸತ್ಯ, ನಾವು ಸೋತಿದ್ದೀವಿ. ಯಾರ ವಿರುದ್ಧ? ಜರ್ಮನಿ ವಿರುದ್ಧ. ಅದಕ್ಕೆ ಕಾರಣ ಏನಂದರೆ ನಾವು ಸ್ಟ್ರಾಂಗ್ ಆಗಿಲ್ಲ ಅಂತಲ್ಲ. ವಿ ವರ್ ನಾಟ್ ಪ್ರಾಪರ್ಲಿ ಆರ್ಮ್ಡ್, ಅಂದರೆ ವಿ ಡಿಡ್ ನಾಟ್ ಹ್ಯಾವ್ ಪ್ರಾಪರ್ ವೆಪನ್ಸ್. ನಮ್ಮ ಹತ್ರ ಆಯುಧಗಳು ಸರಿಯಾಗಿರಲಿಲ್ಲ. ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ದ ವಾರ್ ವುಡ್ ಟೇಕ್ ಪ್ಲೇಸ್. ನಮಗೆ ಯುದ್ಧ ಆಗತ್ತೆ ಅನ್ನೋವಂಥ ಒಂದು ಯೋಚನೆ ಇರಲಿಲ್ಲ. ಅದರಿಂದ ನಮಗೆ ಆ ಯುದ್ಧವನ್ನು ಗೆಲ್ಲಲಿಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ನಾಟ್ ಬಿಕಾಸ್ ವಿ ವರ್ ವೀಕ್, ನಾವು ವೀಕ್ ಆಗಿದ್ದೀವಿ ಅಂತಲ್ಲ ಸೋತಿರೋದು, ನಮಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ, ಅದಕ್ಕೆ ಸೋತಿದ್ದೀವಿ ಅಂತ. ಹಿ ಮೋಟಿವೇಟ್ಸ್ ಹಿಸ್ ಪೀಪಲ್ ಟು ಟೇಕ್ ಕರೇಜ್ ಆ್ಯಂಡ್ ಫೈಟ್ ರಾದರ್ ದ್ಯಾನ್ ಗಿವಿಂಗ್ ಇನ್. ಸೊ ನಾವು ಸರೆಂಡರ್ ಆಗೋದರ ಬದಲಿಗೆ ಹೋರಾಟ ಮಾಡಬೇಕು ಅಂತ ಸ್ಪೀಚ್ನಲ್ಲಿ ಹೇಳ್ತಾನೆ. ಸೊ ಇದು ಈ ಕ್ವೆಶನ್ಗೆ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ಈಸ್ ರೌಲಿಂಗ್ಸ್ ಫೈನಲ್ ಮೆಸೇಜ್ ಟು ಪೀಪಲ್ ಹೂ ಎಂಜಾಯ್ ಪ್ರಿವಿಲೇಜಸ್? ಸೊ ಇಲ್ಲಿ JK ರೌಲಿಂಗ್ ಅಂತ, ಸೊ JK ರೌಲಿಂಗ್ ಅವರು ಒಂದು ಸ್ಪೀಚ್ ಕೊಡ್ತಾರೆ. ಆ ಸ್ಪೀಚ್ ಬಗ್ಗೆ ಇಲ್ಲಿ ಕ್ವೆಶನ್ ಇದೆ, ಅದಕ್ಕೆ ಆನ್ಸರ್ ನೋಡಿ. JK ರೌಲಿಂಗ್ ಈಸ್ ಎ ಬ್ರಿಟಿಷ್ ಆಥರ್ ವೆಲ್ ನೋನ್ ಫಾರ್ ಹರ್ ಫೇಮಸ್ ಬುಕ್ ಹ್ಯಾರಿ ಪಾಟರ್. ಶಿ ಡೆಲಿವರ್ಡ್ ಎ ಸ್ಪೀಚ್ ಅಟ್ ಹಾರ್ವರ್ಡ್ ಯೂನಿವರ್ಸಿಟಿ at its graduation day ceremony. She talked about the benefits of failure in her speech. She says that problems and failures are part of our life and they are inescapable. Everybody faces problems and failures in his or her life. One should be courageous to overcome the problems that we meet. There is always a person who is less fortunate than us, and we must make up our minds and rebuild our life when we face a problem or a failure. She gives her own experience, life experience. Those who enjoy their privileges, like being graduated from reputed university or being the son or daughter of a rich person, have a rich academic profile, etc., so will also face problem in their life. So everybody, according to JK Rowling, faces problems and failures. So this is what JK Rowling spoke in her speech.
ಸೊ ಅವರು ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಬೆನಿಫಿಟ್ಸ್ ಆಫ್ ಫೇಲ್ಯೂರ್ಸ್. ಎಲ್ಲರೂ ಪ್ರಾಬ್ಲಮ್ಸು ಫೇಲ್ಯೂರ್ಸು ಫೇಸ್ ಮಾಡ್ತಾರೆ. ಆದರೆ ಆ ಫೇಲ್ಯೂರ್ ಬಂದಾಗ, ಪ್ರಾಬ್ಲಮ್ ಬಂದಾಗ ಅದನ್ನು ದಾಟೋದಕ್ಕೆ ವಿ ಮಸ್ಟ್ ಹ್ಯಾವ್ ಸಮ್ ಕರೇಜ್, ಒಂದು ಸ್ವಲ್ಪ ಧೈರ್ಯ ತಗೋಬೇಕು. ಯಾಕೆಂದರೆ ಈವನ್ J.K. Rowling also had many struggles. She had many problems. So, but she had some courage to overcome all the pain, all the problems, all the struggles that she had in her life. ಸೊ ಅದು ಈ ಸ್ಪೀಚ್ನಲ್ಲಿದೆ. ಸೊ ಈ ಸ್ಪೀಚಸ್ ಬಗ್ಗೆ ಕೂಡ ವಿಡಿಯೋಸ್ನ ಮಾಡಿದ್ದೀನಿ. ಸೊ ಯು ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಆನ್ ಮೈ ಯೂಟ್ಯೂಬ್ ಚಾನಲ್, ಸುವಿ ಇಂಗ್ಲೀಷ್ ಚಾನಲ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಬ್ರಿಂಗ್ ಔಟ್ ದ ಡೀಟೇಲ್ಸ್ ಆಫ್ ಹೌ ದ ಪಿಲ್ಲರ್ಸ್ ಆಫ್ ಕಲ್ಚರಲ್ ವ್ಯಾಲ್ಯೂ ಸಿಸ್ಟಮ್ ಆರ್ ಯೂಸ್ಫುಲ್ ಅಕಾರ್ಡಿಂಗ್ ಟು ನಾರಾಯಣ್ ಮೂರ್ತಿ. ಸೊ ನಾರಾಯಣ್ ಮೂರ್ತಿ ಅವರು ಒಂದು ಸ್ಪೀಚ್ ಕೊಟ್ಟಿದ್ದಾರೆ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು. ಆ ಸ್ಪೀಚ್ನ ಹೈಲೈಟ್ಸ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಆನ್ಸರ್ ನೋಡಿ. ಇನ್ ಎ ಸ್ಪೀಚ್, ನಾರಾಯಣ್ ಮೂರ್ತಿ, ಎ ಪ್ರಾಮಿನೆಂಟ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್, ಹೈಲೈಟ್ಸ್ ಎ ಸೆಟ್ ಆಫ್ ವ್ಯಾಲ್ಯೂಸ್ that he believes India should adopt from the West to progress and prosper. His critique of Indian society, while acknowledging its rich cultural heritage, is primarily focused on the following areas. ಇಲ್ಲಿ ಕೆಲವು ಏರಿಯಾಸನ್ನ ಹೈಲೈಟ್ ಮಾಡಿದ್ದಾರೆ, ಅದರ ಬಗ್ಗೆ ನಾವು ನೋಡೋಣ. ಇಲ್ಲಿ ಪಬ್ಲಿಕ್ ಗುಡ್. ನಾರಾಯಣ್ ಮೂರ್ತಿ emphasizes the importance of respecting public goods such as clean streets and infrastructure. He contrasts this with the prevalent attitude in India, where public spaces are often treated with disregard. Next point nodi, accountability. He stresses the need for accountability, especially for those in positions of power. In India, there is tendency to avoid responsibility, particularly when things go wrong. And the next point, dignity of labor. Narayan Murthy advocates for a society that values all forms of honest work, regardless of social status. This is in contrast to the traditional Indian caste system, which often discriminates based on occupation. Next point, professionalism. He calls for a more professional approach to work, emphasizing punctuality, adherence to deadlines, and the ability to separate personal relationships from professional responsibilities. And the next point, intellectual independence. Murthy encourages individuals to think critically and independently rather than blindly following authority. And the next point is honoring contracts. He highlights the importance of fulfilling contractual obligations, a value that is often overlooked in India. So this is what he conveys in the speech. So with this, let's move on to next section B. ಸೊ ಸೆಕ್ಷನ್ ಬಿ ನಲ್ಲಿ ನಿಮಗೆ 20 ಮಾರ್ಕ್ಸ್ಗೆ ಗ್ರಾಮರ್ ಇರ್ತದೆ. ಅದರಲ್ಲಿ ಫಸ್ಟ್ ಮೇನ್ ನೋಡಿ, ಡ್ರಾಫ್ಟ್ ಎ ಪರ್ಸ್ಯೂಸಿವ್ ಪ್ರೆಸೆಂಟೇಷನ್ ಆನ್ ಎ ಟಾಪಿಕ್. ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಅದು ಟಾಪಿಕ್ ಏನು? ಆರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬೆನಿಫಿಷಿಯಲ್ ಆರ್ ಹಾರ್ಮ್ಫುಲ್ ಟು ಸೊಸೈಟಿ ಅಂತ ಒಂದು ಟಾಪಿಕ್ ಇದೆ. ಇನ್ನೊಂದು ಟಾಪಿಕ್ಕು ಡ್ರಾಫ್ಟ್ ಆ್ಯಂಡ್ ಇನ್ಫಾರ್ಮೇಟಿವ್ ಪ್ರೆಸೆಂಟೇಷನ್ ಆನ್ ಪ್ರೊಫೆಷನಲ್ ಎಟಿಕ್ವೇಟ್ಸ್ ಇನ್ ವರ್ಕ್ ಪ್ಲೇಸ್. ಸೊ ಈ ಎರಡು ಟಾಪಿಕ್ಸ್ ಇದ್ದಾವೆ, ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಂಡು ನಾವು ಪ್ರೆಸೆಂಟೇಷನ್ ಕೊಡಬೇಕು. ಸೊ ಇಲ್ಲಿ ಒಂದು ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ ನೋಡಿ. ಸೊ ಹೀಗೆ ಐ ಹ್ಯಾವ್ ಟೇಕನ್ ಸಮ್ ಅದರ್ ಟಾಪಿಕ್ ಟು ಡೆಮಾನ್ಸ್ಟ್ರೇಟ್ ದಿ ಪ್ರೆಸೆಂಟೇಷನ್. ಸೊ ಕೊಟ್ಟಿರುವಂಥ ಟಾಪಿಕ್ನ ಹೀಗೆ ನಾವು ಸ್ಲೈಡ್ಸ್ನಲ್ಲಿ ಪ್ರೆಸೆಂಟ್ ಮಾಡಬೇಕು. ಸ್ಲೈಡ್ 1, ಸ್ಲೈಡ್ 2, ಸ್ಲೈಡ್ 3, ಸ್ಲೈಡ್ 4 ಅಂತ ಹಾಕ್ಕೊಂಡು ವೆಲ್ಕಮ್ ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಫಸ್ಟ್ ಸ್ಲೈಡು, ಲಾಸ್ಟ್ ಸ್ಲೈಡ್ನಲ್ಲಿ ಥ್ಯಾಂಕ್ ಯು ಅಂತ ಹಾಕಿ, ಇನ್ನು ಮಿಕ್ಕ ಸ್ಲೈಡ್ನಲ್ಲಿ ನೀವು ಅದರ ಬಗ್ಗೆ ಟಾಪಿಕ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಬೇಕು. ಸೊ ಹೀಗೆ ಮಾಡಿದ್ರೆ 5 ಮಾರ್ಕ್ಸ್ ಬರ್ತದೆ. ಸೊ 2 ಕೊಟ್ಟಿರ್ತಾರೆ, ಅದರಲ್ಲಿ 1 ಬರೀಬೇಕು. ಸೊ ಫಸ್ಟ್ ಟಾಪಿಕ್ಗೆ ಸ್ಲೈಡ್ಸ್ ಹಾಕೋಬೇಕು. ಇಲ್ಲ ಸೆಕೆಂಡ್ ಅಟೆಂಡ್ ಮಾಡ್ತೀನಿ ಅಂತಂದರೆ ಸೊ ನೀವು ಒಂದು ಎಸ್ಸೆ ರೈಟಿಂಗ್ ಥರ ಬರೆದ್ರೆ ಸಾಕಾಗುತ್ತೆ. ಸೊ ವಿಲ್ ಗೆಟ್ 5 ಮಾರ್ಕ್ಸ್ ಹಿಯರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ನು, ಸೊ ಇಲ್ಲಿ ಕೂಡ 5 ಮಾರ್ಕ್ ಕ್ವೆಶನ್ನು. ಇಲ್ಲಿ ಕೂಡ 2 ಆಪ್ಷನ್ಸ್ ಇರ್ತವೆ, ಅದರಲ್ಲಿ ಒಂದು ಆನ್ಸರ್ ಮಾಡಬೇಕು. ಫಸ್ಟ್ ಕ್ವೆಶನ್ ನೋಡಿ, ರೈಟ್ ಎ ಡಿಸ್ಕ್ರಿಪ್ಟಿವ್ ಎಸ್ಸೆ ಆನ್ ದ ಟಾಪಿಕ್. ಒಂದು ಟಾಪಿಕ್ ಕೊಟ್ಟಿದ್ದಾರೆ,
ಎ ಡಿಫಿಕಲ್ಟ್ ಸಿಚುವೇಶನ್ ದಟ್ ಟಾಟ್ ಯು ಸಮಥಿಂಗ್ ವ್ಯಾಲ್ಯೂಬಲ್. ಯಾವುದಾದ್ರು ಒಂದು ಡಿಫಿಕಲ್ಟ್ ಸಿಚುವೇಶನ್ ಅದು ನಿಮಗೆ ಏನೋ ಒಂದು ವ್ಯಾಲ್ಯೂಬಲ್ನ ಕಲಿಸಿದೆ, ಅದರ ಬಗ್ಗೆ ಒಂದು ಎಸ್ಸೆ ಬರೀರಿ ಅಂತ ಕೊಟ್ಟಿದ್ದಾರೆ. ಅಥವಾ ಕಂಪ್ಲೀಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ದ ಫಾಲೋವಿಂಗ್ ಹಿಂಟ್ಸ್. ಅಲ್ಲಿ ಕೆಲವೊಂದು ಹಿಂಟ್ಸ್ ಕೊಟ್ಟಿರ್ತಾರೆ, ನಾವು ಆ ಹಿಂಟ್ಸ್ನ ಯೂಸ್ ಮಾಡಿಕೊಂಡು ನಾವೊಂದು ಪ್ಯಾರಾಗ್ರಾಫ್ನ ಬರೀಬೇಕಾಗತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೊಂಡು ನಾವು ಆನ್ಸರ್ನ ಬರೀಬೋದು. ಇಲ್ಲಿ ನಾನು ನೋಡಿ ಈಗ ಸೆಕೆಂಡ್ ಆಪ್ಷನ್ ಇತ್ತಲ್ಲ, ಹಿಂಟ್ಸ್ ಯೂಸ್ ಮಾಡ್ಕೊಂಡು ಪ್ಯಾರಾಗ್ರಾಫ್ ಇಲ್ಲೇ ಇರ್ತದೆ ನೋಡಿ. ಇಲ್ಲಿ ಜಂಕ್ ಫುಡ್, ನ್ಯೂಟ್ರಿಷನಲ್ ವ್ಯಾಲ್ಯೂ, ನಾಟ್ ಹೆಲ್ದಿ ಟು ಕನ್ಸ್ಯೂಮ್ ಅಂತ ಏನೇನೋ ಹಿಂಟ್ಸ್ ಕೊಟ್ಟಿರ್ತಾರೆ. ಯೂಸಿಂಗ್ ದೋಸ್ ಸಿಂಪಲ್ ಹಿಂಟ್ಸ್ ವಿ ಹ್ಯಾವ್ ಟು ಎಲಾಬ್ರೇಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಡೆವಲಪ್ ಎ ಪ್ಯಾರಾಗ್ರಾಫ್. ನೋಡಿ ಇಲ್ಲಿ ಬರೆದಿದ್ದೀನಿ ನೋಡಿ, junk food is tasty and easy to eat, but it is not good for our health. It has lots of bad stuff like too much fat and sugar. Eating too much junk food can make us sick and even lead to serious health problems. So ಈ ಥರ ನಾವು ಪ್ಯಾರಾಗ್ರಾಫ್ನ ಡೆವಲಪ್ ಮಾಡಬೇಕು ಯೂಸಿಂಗ್ ದಿಸ್ ಲಿಂಕ್ಸ್. ಸೊ ಈ ಥರ ಹಿಂಟ್ಸ್ ಕೊಟ್ಟಿರ್ತಾರಲ್ಲ, ಆ ಹಿಂಟ್ಸ್ನ ಯೂಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ನ ಡೆವಲಪ್ ಮಾಡಬೇಕು. ಇಲ್ಲ ಫಸ್ಟ್ ಆಪ್ಷನ್ ನಾನು ಎಸ್ಸೆ ಬರೀತೀನಿ ಯಾವುದಾದ್ರು ಟಾಪಿಕ್ ಕೊಟ್ಟಿರೋದು ಟಾಪಿಕ್ ಮೇಲೆ ಅಂತಂದರೆ ದಟ್ಸ್ ಆಲ್ಸೋ ಫೈನ್. ಸೊ ಇಲ್ಲಿ ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ತಗೋಬೋದು, ಯಾಕೆಂದರೆ ಹಿಂಟ್ಸ್ ಅಲ್ಲೇ ಇರ್ತದೆ, ಅದನ್ನೇ ಎಲಾಬ್ರೇಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಮೇನ್ ನೋಡಿ, ಲೆಟರ್ ರೈಟಿಂಗ್. ರೈಟ್ ಎ ಲೆಟರ್ ಆಫ್ ಕಂಪ್ಲೇಂಟ್ ಆನ್ ಬಿಹಾಫ್ ಆಫ್ ಮೆಹ್ತಾ ಸ್ಟೋರ್, ಬ್ಯಾಂಗ್ಳೂರ್ ಟು ಎಕ್ಸಲೆನ್ಸ್ ಸ್ಟೇಷನರಿ, MG ರೋಡ್, ಮ್ಯಾಂಗ್ಳೂರ್. ಯಾರಿಗೆ ಬರೀಬೇಕು? ಎಕ್ಸಲೆನ್ಸ್ ಸ್ಟೇಷನರಿ ಅವರಿಗೆ, MG ರೋಡ್, ಮಂಗಳೂರು ಅವ್ರಿಗೆ. ಯಾರು ಬರೀಬೇಕು? ಸಮ್ ಒನ್ ಫ್ರಮ್ ಮೆಹ್ತಾ ಸ್ಟೋರ್ಸ್, ಬೆಂಗಳೂರವರು, ಮೆಹ್ತಾ ಸ್ಟೋರ್ ಅವರು ಬರೀಬೇಕು. ಏನಕ್ಕೆ? ಫಾರ್ ದ ಲಾಂಗ್ ಡಿಲೇ ಇನ್ ಸೆಂಡಿಂಗ್ ದ ಕನ್ಸೈನ್ಮೆಂಟ್ ಆಫ್ ದ ಗೂಡ್ಸ್. ಏನೋ ಒಂದು ಆರ್ಡರ್ ಮಾಡಿರ್ತೀರಾ, ಆರ್ಡ್ರ್ ಇನ್ನೂ ನಿಮಗೆ ಬಂದಿರಲ್ಲ, ಸುಮಾರು ದಿನ ಆಯಿತು, ಡಿಲೇ ಆಗಿದೆ, ಡಿಲೇ ಬಗ್ಗೆ ಕಂಪ್ಲೇಂಟ್ ಲೆಟರ್ನ ಬರೀಬೇಕು. ಸೊ ಇಟ್ ಈಸ್ ಬಿಸ್ನೆಸ್ ಲೆಟರ್. ಸೊ ಅದೊಂದು ಆಪ್ಷನ್ ಇದೆ. ಅಥವಾ ರೈಟ್ ಎನ್ ಎನ್ಕ್ವೈರಿ ಲೆಟರ್ ಟು ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ that runs a soft skill training center offered to undergraduate students. Include points about modules and fee structure, timings, etc. ಸೊ 2 ಥರ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ ನಿಮಗೆ. ಕಂಪ್ಲೇಂಟ್ ಲೆಟರು ಅಥವಾ ರಿಪ್ಲೈ ಕಂಪ್ಲೇಂಟ್ ಲೆಟರ್ ಅಂತ ಅನ್ಬೋದು, ಅಥವಾ ಆರ್ಡರ್ ಪ್ಲೇಸಿಂಗ್ ಕೊಡ್ಬೋದು, ಅಥವಾ ಈ ಥರ ಸೇಲ್ಸ್ ಲೆಟರ್ ಕೊಡ್ಬೋದು, ಅಥವಾ ಎನ್ಕ್ವೈರಿ ಲೆಟರ್ ಕೊಡ್ಬೋದು. ಸೊ ಇದನ್ನು ಒಂದು ಸ್ಯಾಂಪಲ್ ನಾನು ಇವಾಗ ತೋರಿಸ್ತೀನಿ. ಸೊ ಯು ಕ್ಯಾನ್ ಯೂಸ್ ದಟ್ ಇನ್ ಯುವರ್ ಎಕ್ಸಾಮಿನೇಷನ್. ನೋಡಿ ಸೇಮ್ ಮೆಹ್ತಾ ಸ್ಟೋರ್ಸ್ ಕ್ವಶನ್ ಇದೆಯಲ್ಲ ನೋಡಿ, ರೈಟ್ ಎ ಲೆಟರ್ ಆಫ್ ಕಂಪ್ಲೇಂಟ್ ಆನ್ ಬಿಹಾಫ್ ಆಫ್ ಮೆಹ್ತಾ ಸ್ಟೋರ್ಸ್ ಬ್ಯಾಂಗ್ಳೂರ್ ಟು ಎಕ್ಸೆಲ್ ಸ್ಟೇಷನರಿ ಅಂತ. ಯಾಕೆ? ಡಿಲೇ ಆಗಿರೋದಕ್ಕೆ ಆರ್ಡ್ರ್. ಆ ಒಂದು ಕ್ವೆಶನ್ಗೆ ಇಲ್ಲಿ ಆನ್ಸರ್ ಇದೆ ನೋಡಿ. ಸೊ ಫಸ್ಟ್ ನಾವು ಸೆಂಡರ್ಸ್ ಅಡ್ರೆಸ್, ಸೆಂಡರ್ಸ್ ನೇಮ್, ಅಡ್ರೆಸ್, ಫೋನ್ ನಂಬರ್, ಇಮೇಲ್ ID ಬರೀಬೇಕು. ನೆಕ್ಸ್ಟ್ ರೆಫರೆನ್ಸ್ ನಂಬರು, ಡೇಟು, ಆಮೇಲೆ ಟು ಅಡ್ರೆಸ್, ಯಾರಿಗೆ ನಾವು ಲೆಟರ್ ಬರೀತಾ ಇದ್ದೀವಿ ಟು ಅಡ್ರೆಸ್ ಬರೀಬೇಕು. ರೆಸ್ಪೆಕ್ಟೆಡ್ ಸರ್, ಆಮೇಲೆ ಸಬ್ಜೆಕ್ಟು ಕಂಪ್ಲೇಂಟ್ ಲೆಟರ್. ವಿತ್ ರೆಫರೆನ್ಸ್ ಟು ದಿ ಅಬೋವ್, ವಿ ಥ್ಯಾಂಕ್ ಯು ಫಾರ್ ಎಕ್ಸಿಕ್ಯೂಟಿಂಗ್ ಅವರ್ ಆರ್ಡರ್ ವಿಚ್ ವಾಸ್ ಪ್ಲೇಸ್ಡ್ ಆನ್ 4th December 2024. We have placed an order for 500 notebooks and the payment of the same was made on the same day of our order execution, but we have not yet received our consignment. We are unhappy with this. We request you to kindly look into the issue and send the pending order as soon as possible. We hope that such mistakes will not occur in future. Thank you. ಸೊ ಹೀಗೆ ನಾವು ಲೆಟ್ರ್ ಬರೀಬೇಕು. ಈ ಲೆಟ್ರನ್ನ ಸೊ ಇಲ್ಲಿ ಮಧ್ಯದಲ್ಲಿ ಲೆಟರ್ ಹೆಡ್ನಲ್ಲಿ ಬರೆದ್ರೆ ಈ ಥರ ಸೆಂಟ್ರಲ್ ಬರೀಬೇಕು, ಯಾರು ಲೆಟ್ರ್ ಮಾಡ್ತಾ ಇರ್ತಾರೋ ಅವರು. ಇಲ್ಲ ನಾವು ಈ ಥರ ಬರೀತೀವಿ ಅಂತಂದರೆ ಸೊ ದಿಸ್ ಮೆಥಡ್ ಈಸ್ ಆಲ್ಸೋ ಫೈನ್, ರೈಟ್. ಸೊ ಹೀಗೆ. ಸೊ ಇನ್ನೊಂದು ನೋಡಿ, ರಿಪ್ಲೈ ಟು ಕಂಪ್ಲೇಂಟ್ ಲೆಟ್ರ್ ಕೊಟ್ಟಿದ್ದೀನಿ ನೋಡಿ. ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಡಿಲೇ ಆಗಿತ್ತಲ್ವಾ, ಯಾವುದೋ ಒಂದು ಕಾರಣಕ್ಕೆ ಟ್ರಾನ್ಸ್ಪೋರ್ಟೇಷನು ಅಥವಾ ಪ್ಯಾಕಿಂಗು, ಡಿಸ್ಪ್ಯಾಚ್ ಏನೋ ಪ್ರಾಬ್ಲಮ್ ಆಗಿರ್ತದೆ. ಯಾರಾದರೂ ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ಗೆ ರಿಪ್ಲೈ ಹೇಗೆ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಆ ಒಂದು ಲೆಟ್ರನ್ನ ನೀವು ಸ್ಟಡಿ ಮಾಡಿ, ಇದನ್ನು ಪಾಸ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು ಎನ್ಕ್ವೈರಿ ಲೆಟ್ರ್ ಹೇಗೆ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ ಎನ್ಕ್ವೈರಿ ಮಾಡೋದು ಹೇಗೆ ಅಂತ ಲೆಟ್ರ್ ಕೊಟ್ಟಿದ್ದೀನಿ. ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಟೇಕ್ ದ ಸ್ಕ್ರೀನ್ಶಾಟ್.
So the last question, 5 mark question. ನೋಡಿ ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಅಂತಿದೆ. ಡಿಸೈನ್ ಎ ಪ್ರಾಡಕ್ಟ್ ಮ್ಯಾನ್ಯುಯಲ್ ಯೂಸಿಂಗ್ ದ ಗಿವೆನ್ ಇನ್ಫಾರ್ಮೇಷನ್. ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಡೇಟಾ ಕೊಟ್ಟಿರ್ತಾರೆ, ಅದರ ರಿಲೇಟೆಡ್ ಒಂದು ಪ್ರಾಡಕ್ಟ್ ಮ್ಯಾನ್ಯುಯಲ್ ಬರೀಬೇಕು. ಇಲ್ಲಿ ನೀವು ಪಿಕ್ಚರ್ ಬರೆದು ಅದರ ಡಿಸ್ಕ್ರಿಪ್ಷನ್ ಬರೆದ್ರೂ ಓಕೆ, ಇಲ್ಲ ಬರೀ ಡಿಸ್ಕ್ರಿಪ್ಷನ್ ಒಂದು ಬಾಕ್ಸ್ ಹಾಕ್ಬಿಟ್ಟು ಡಿಸ್ಕ್ರಿಪ್ಷನ್ ಬರೆದ್ರೂ ಓಕೆ. ಏನು ಕ್ವೆಶನ್ನು? ಪ್ರೆಸ್ಟೇಜ್ ಈಸ್ ಒನ್ ಆಫ್ ದಿ ವೆಲ್ ನೋನ್ ಹೋಮ್ವೇರ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ that strives to provide high quality products that respond to consumer problems by constantly innovating, setting new standards and creating outstanding work. ಇಲ್ಲಿ ಯಾವ್ಯಾವ ಹಿಂಟ್ಸ್ ಕೊಟ್ಟಿದ್ದಾರೆ ನೋಡಿ. an impressive array of homeware products bring your kitchen to life. Prestige juicer, mixer, grinder, electric rice cooker, ಇಂಡಕ್ಷನ್ ಕುಕ್ ಟಾಪ್. ಸೊ ಈ ಒಂದು ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು ನೀವೊಂದು ಪ್ರಾಡಕ್ಟ್ ಮ್ಯಾನ್ಯುಯಲ್ನ ಡಿಸೈನ್ ಮಾಡಬೇಕು. ಅದು ಹೇಗೆ ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ತೋರಿಸ್ತೀನಿ. ಇದು ನಮಗೆ ಕಷ್ಟ ಆಗಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ. ಎಲ್ಲ ಗ್ರಾಮರ್ಗೆ ಎಲ್ಲ ಕ್ವಶನ್ಸ್ಗೂ ಕೂಡ ಆಪ್ಷನ್ಸ್ ಇರ್ತವೆ. ಇಲ್ಲಿ ನೋಡಿ ನೆಕ್ಸ್ಟ್ ಆಪ್ಷನ್ ನೋಡಿ. ಯುವರ್ ಕಾಲೇಜ್ ಈಸ್ ಕಂಡಕ್ಟಿಂಗ್ ಇಂಟರ್ ಕಾಲೇಜಿಯೇಟ್ ಕಲ್ಚರಲ್ ಆ್ಯಂಡ್ ಆರ್ಟ್ಸ್ ಫೆಸ್ಟ್ ಇಫೋರಿಯಾ ಅಂತ ಯಾವುದೋ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾಯಿದೆ ನಿಮ್ಮ ಕಾಲೇಜು, ಇಂಟರ್ ಕಾಲೇಜಿತ್ತು. ಸೊ ಅದಕ್ಕೆ ಯು ಹ್ಯಾವ್ ಬೀನ್ ಅಸೈನ್ಡ್ ಟು ಡಿಸೈನ್ ಎ ಬ್ರೋಷರ್. ಆ ಒಂದು ಕಾಲೇಜ್ ಫಂಕ್ಷನ್ಗೆ, ಕಲ್ಚರಲ್ ಫೆಸ್ಟ್ ಮತ್ತು ಆರ್ಟ್ ಫೆಸ್ಟ್ಗೆ ಒಂದು ಬ್ರೋಷರ್ನ ಡಿಸೈನ್ ಮಾಡಬೇಕು. ದ ಬ್ರೋಷರ್ ಈಸ್ ಆಲ್ಸೋ ಆನ್ ಇನ್ವಿಟೇಷನ್ ಫಾರ್ ಸ್ಟೂಡೆಂಟ್ಸ್ ಫ್ರಮ್ ಔಟ್ಸೈಡ್ ಯುವರ್ ಕಾಲೇಜ್. ಇಟ್ ಶುಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಪಾಯಿಂಟ್ಸ್: ಡೇಟ್ ಆ್ಯಂಡ್ ವೆನ್ಯೂ ಆಫ್ ದಿ ವರ್ಕ್ಶಾಪ್, about the events, last date for registration, contact details, registration link. ಸೊ ಇನ್ವಿಟೇಷನ್ ಥರ ನಾವು ಕ್ರಿಯೇಟ್ ಮಾಡಬೇಕು. ಹೇಗೆ ಅಂತ ನೋಡಿ. ಈಗ ನೋಡಿ ಪ್ರಾಡಕ್ಟ್ ಮ್ಯಾನ್ಯುಯಲ್ದಾದರೆ ಈ ಥರ ಯಾವುದೋ ಒಂದು ಸುಮ್ಮನೆ ಒಂದು ಅಲ್ಲಿ ಏನು ಕ್ವೆಶನ್ ಕೊಟ್ಟಿರ್ತಾರೋ ಅದನ್ನು ಇಮೇಜನ್ನ ಸಾಧ್ಯ ಆದರೆ ಡ್ರಾ ಮಾಡಬೇಕು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್, ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೀಬೇಕು. 5 ಮಾರ್ಕ್ ಕ್ವೆಶನ್ ಇದು. ಸೊ ಈ ಥರ ನೋಡಿ, ಈ ಥರ ಫೋನ್ ಕೊಟ್ಟಿದ್ರೆ ಫೋನ್ ಬರೆದು ಡಿಸೈನ್ ಮಾಡಬೇಕು. ಅಲ್ಲಿ ಅವರು ಪ್ರೆಸ್ಟೇಜ್ ಕುಕ್ಕರು, ಜ್ಯೂಸರು, ಮಿಕ್ಸರು ಇವೆಲ್ಲ ಕೊಟ್ಟಿದ್ದಾರೆ, ಅದರ ಬಗ್ಗೆ ಬರೀಬೇಕು. ಸೊ ಅದಾಗಿಲ್ಲ ಅಂದರೆ ಈ ಥರ ಬ್ರೋಷರ್ ಕ್ರಿಯೇಟ್ ಮಾಡೋದು. ಸ್ಪೋರ್ಟ್ಸ್ ಡೇದು ಆಗಿರ್ಬೋದು, ಕಲ್ಚರಲ್ ಮೀಟ್ದಾಗಿರ್ಬೋದು, ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಿರ್ಬೋದು. ಸೊ ಯು ವಿಲ್ ಬಿ ಆಸ್ಕ್ಡ್ ಟು ಡಿಸೈನ್ ಎ ಬ್ರೋಷರ್. ಸೊ ಈ ಥರ ಬ್ರೋಷರ್ನ ಕ್ರಿಯೇಟ್ ಮಾಡಬೇಕು. 5 ಮಾರ್ಕ್ ಕ್ವೆಶನ್ಸ್. ಸೊ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇಲ್ಲಿ ಬರ್ತವೆ. ಸೊ ವಿತ್ ದಿಸ್ ವಿ ಆರ್ ಡನ್ ವಿತ್ ದಿ ಕ್ವೆಶನ್ ಪೇಪರ್. ಸೊ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್. ಥ್ಯಾಂಕ್ ಯು.